ಭೀಮಾ ಹೈ ವೋಲ್ಟೇಜ್ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಸೊ ಗ್ಯಾಂಗ್ಸ್ಟರ್ ಎಲಿಮೆಂಟ್ಸ್ ಇರುತ್ತೆ. ಸೊಸೈಟಿಗೆ ಸಮಾಜಕ್ಕೆ ಒಂದು ಸಂದೇಶ ಇದ್ದರೂ ಕೂಡ ಇಲ್ಲಿ ಸರ್ ಖಡಕ್ ಗ್ಯಾಂಗ್ಸ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅವ್ರ ಎದುರುಗಡೆ ನೀವು ಅಪೋಸಿಟಾಗಿ ವಿಲನ್ ಆಗಿ ಅಬ್ಬರಿಸೋದು. ಸೊ ಅವ್ರನ್ನ ಹೊಡೆದಾಕುವಂಥ ಸೀನ್ಸು ಅಥವಾ ಚೇಸ್ ಮಾಡೋ ಸೀನ್ಸು ಈ ಥರದ್ದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರತಕ್ಕಂಥ ಕೆಲವು ಸೀಕ್ವೆನ್ಸ್ಗಳು ಇದ್ದೇ ಇರುತ್ತೆ ಅವ್ರ ಸಿನಿಮಾದಲ್ಲಿ. ಸೊ ಇದರಲ್ಲಿ ಥ್ರಿಲ್ಲಿಂಗ್ ಅಂತ ಅನಿಸೋದು ಯಾವುದು ಸರ್? ನಿಮ್ಮ ಅವರ ಕಾಂಬಿನೇಷನ್ ಸೀಕ್ವೆನ್ಸ್? ಮೇಡಮ್, ದೊಡ್ಡ ಸೀಕ್ವೆನ್ಸಸ್ ಎಲ್ಲ ತುಂಬ ಇದೆ. ಅದನ್ನು ಬಂದ್ಬಿಟ್ಟು ಆಗಸ್ಟ್ 9ನೇ ತಾರೀಕು ಥಿಯೇಟ್ರಲ್ಲಿ ನಾವು ಬಿಡುಗಡೆ ಮಾಡಿ ನಾನು ನೋಡಬೇಕು, ನೀವು ನೋಡಬೇಕು. ಯಾಕಂದರೆ ನಾವು ಆ್ಯಕ್ಟ್ ಮಾಡಿ ಬಂದಿದ್ದೀವಿ ಅಷ್ಟೇ. ಅದರಲ್ಲಿ ಏನಾಗ್ತಾಯಿದೆ, ಯಾವ ಥರ ಇದೆ ಅಂತ ನನಗೂ ಗೊತ್ತಿಲ್ಲ ಸರಿಯಾಗಿ. ಸೊ ಅದನ್ನು ಥಿಯೇಟ್ರಲ್ಲಿ ನೋಡಿಬಿಟ್ಟು ನಾನು ಎಕ್ಸ್ಪೆಕ್ಟ್ ಮಾಡಿ ನಿಮಗೆ ಅದನ್ನು ತುಂಬ ಹಂಚ್ಕೋಬೇಕು. ಅದು ಖಂಡಿತ ಅದು ಆಫ್ಟರ್ ರಿಲೀಸು ನಾನು ತುಂಬ ಹಂಚ್ಕೋಬೇಕು ನಿಮ್ಮ ಹತ್ರ ಅದನ್ನ ವಿಷಯನ. ಡ್ರ್ಯಾಗನ್ ಮಂಜು ಅನ್ನೋಂಥವ್ರು ಅಂದರೆ ಭೀಮಾ ಸಿನಿಮಾದಿಂದನೇ ಜನಕ್ಕೆ ಈಗ ಗೊತ್ತಾಗಿದೆ. ಬಟ್ ಅವ್ರ ಹಿನ್ನೆಲೆ ಏನು, ಎಲ್ಲಿಂದ ಬಂದವರು, ಮೂಲತಃ ಎಲ್ಲಿಯವರು, ಮುಂಚೆ ಏನು ವರ್ಕ್ ಮಾಡ್ತಾಯಿದ್ರು, ಈ ಥರದ್ದೆಲ್ಲ ಒಂದಿಷ್ಟು ಕ್ಯೂರಿಯಾಸಿಟಿ ಪ್ರಶ್ನೆಗಳು ಕಾಮನ್ ಆಡಿಯನ್ಸ್ಗೆ ಇದ್ದೇ ಇರುತ್ತೆ. ಸೊ ನಿಮ್ಮ ಪರಿಚಯನ ಮಾಡ್ಕೊಳ್ಳೋದಾದರೆ ಎಲ್ಲಿಯವರು, ಏನು ಮಾಡ್ಕೊಂಡಿದ್ರಿ ಇಷ್ಟು ದಿನ ಅನ್ನೋಂಥದ್ದು? ನನ್ನ ಹೆಸರು ಮಂಜುನಾಥ. ಆ್ಯಕ್ಚುಲಿ ನಾನು ಇಲ್ಲಿ ಬೆಂಗಳೂರಲ್ಲಿ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿದ್ದು. ನಾನು ಜಯನಗರಲ್ಲಿ ವಾಸವಾಗಿರ್ತೀನಿ ನಾನು ಆ್ಯಕ್ಚುಲಿ. ಹಾಗೆ ನನ್ನ ಪ್ರೊಫೆಷನ್ ಅಂದರೆ ಎಲ್ಲ ಪ್ರೊಫೆಷನ್ ಸುತ್ತಿ ಲಾಸ್ಟಲ್ಲಿ ಬಂದೆ. ಗರಡಿ ಮನೆ ವ್ಯಾಯಾಮ ಮಾಡ್ತಾಯಿದ್ವಿ, ಅದು ಮುಗಿಸ್ಕೊಂಡು ಬಾಕ್ಸಿಂಗ್ ಮಾಡಿದೆ. ಬಾಡಿ ಬಿಲ್ಡಿಂಗ್ ಮಾಡ್ತಾಯಿಲ್ಲ, ನಾನು ಎಕ್ಸಸೈಸ್ ಮಾಡ್ತಾನೆ ಇದ್ದೆ. ಜಿಮ್ಮು ಎಕ್ಸಸೈಸು ಇದರಲ್ಲೇ ಇದ್ದೆ. ಇದನ್ನು ಬಿಟ್ಟು ಬೇರೆನ ಮಾಡೋಣ ಅಂತ ಎಲ್ಲ ಸ್ಪೋರ್ಟ್ಸ್ ಹುಡುಕಿದೆ. ಅದು ಎಲ್ಲೂ ನನಗೆ ಅಷ್ಟು ಕೈ ಕೊಟ್ಟಿಲ್ಲ. ನನಗೆ ಶಾರ್ಟ್ ಪುಟ್ಟು ಥ್ರೋ ಮಾಡ್ತಾಯಿದ್ದೆ ಯಾವಾಗಲೂ ಕ್ಲಬ್ಬಲ್ಲಿ, ಯುವ ಕ್ಲಬ್ ಅಂತ ಹೇಳ್ಬಿಟ್ಟು ಜಯನಗರಲ್ಲಿ ನಮ್ಮದು ಚಾಮುಂಡೇಶ್ವರಿ ಕ್ರೀಡಾಂಗಣ ಅಂತ ಇದೆ. ಅಲ್ಲಿ ಯುವ ಕ್ಲಬ್ ಅಂತ ಒಂದು ಕ್ಲಬ್ ಇದೆ. ಅಲ್ಲಿ ನಾನು ಒಬ್ಬ ಸ್ಟೂಡೆಂಟು, ನಮ್ಮ ಸುನೀಲ್ ಸರ್ ಬಂದು ನಮಗೆ ಟ್ರೈನ್ ಮಾಡ್ತಾಯಿದ್ರು ಎಲ್ಲನೂ. ಸೊ ಕಾಲೇಜ್ ಟೈಮ್ಸಲ್ಲಿ ನಾನು ಅಲ್ಲಿ ಟ್ರೈನ್ ಆಗ್ತಾಯಿದ್ದೆ. ಅದೇನಿದು ನನಗೆ ಆ ಮಸಲ್ಸ್ ಕಾಣಿಸೋ ಥರ ಇದ್ದು ಹ್ಯಾಬಿಟ್ ಆಗಿಬಿಟ್ಟು ಈ ಸ್ಪೋರ್ಟ್ಸ್ ಯಾವುದೂ ನಾನು ದೊಡ್ಡದಾಗಿ ಹೋಗೋದು ಅರ್ಧದಲ್ಲಿ ಬಿಟ್ಟು ಬರೋದು ಇದನ್ನು ಆಗ್ತಾಯಿತ್ತು. ಬಾಕ್ಸಿಂಗ್ ಆಗಲಿ, ಈ ಶಾರ್ಟ್ ಪುಟ್ ಥ್ರೋ ಆಗಲಿ, ಇನ್ನು ಗರಡಿ ಮನೆ ಆಗಲಿ, ಇದನ್ನೆಲ್ಲ ಮಾಡ್ತಾ ನೋಡಿದೆ. ಅದು ಸೆಟ್ ಆಗೋಲ್ಲ ಅಂತ ಹೇಳ್ಬಿಟ್ಟು ತಿರ್ಗಾ ಇದಕ್ಕೆ ಬಂದೆ. ಸೊ ಇದು ಡೀಪಾಗಿ ಹೋಗೋಣ ಯಾಕಂದರೆ ಪಿಕ್ಚರ್ಸ್ ನೋಡ್ತಾಯಿದ್ವಿ ಅಷ್ಟೇ, ಫಾರಿನ್ ಬಾಡಿ ಬಿಲ್ಡರ್ಸ್ದು ಒಳ್ಳೆ ಮಸ್ಕ್ಯುಲರ್ ಆಗಿ, ನರ ದೊಡ್ಡದಾಗಿ ಅದೊಂಥರ ಜೋಶ್ ಹತ್ಬಿಡ್ತು. ಸೊ ಅದನ್ನು ತೊಗೊಳೋಣ ಅಂತ ಹೇಳ್ಬಿಟ್ಟು ಈ ಪ್ರೊಫೆಷನ್ಗೆ ಫುಲ್ ಟೋಟಲಾಗಿ ಇಳಿದು ಇದನ್ನು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀನಿ ಮೇಡಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.